ಹಾಯ್, ಒಂದು ಬಿಗ್ ಅಪ್ಡೇಟ್ ಬಂದಿದೆ. ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಡೊನಾಲ್ಡ್ ಟ್ರಂಪ್ ಅವರು ಬೆಳಗ್ಗೆನೆ ಒಂದು ಟ್ವೀಟನ್ನು ಮಾಡಿದ್ದಾರೆ. ಅಂದರೆ ತಮ್ಮ ಟ್ರೂತ್ ಸೋಷಿಯಲ್ ಮೀಡಿಯಾದಲ್ಲಿ ಈ ಮಾಹಿತಿಯನ್ನು ಹಂಚ್ಕೊಂಡಿದ್ದಾರೆ. ಇರಾನ್ನ ಕರ್ಗ್ ಐಲ್ಯಾಂಡ್ ಮೇಲೆ ಅಮೆರಿಕ ದಾಳಿ ಮಾಡಿದೆ ನಿನ್ನೆ ರಾತ್ರಿ. ಈ ಇರಾನ್ನ ಕರ್ಗ್ ಐಲ್ಯಾಂಡ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಸ್ಟ್ರಾಟಜಿಕ್ ಲೊಕೇಶನ್ ಇರಾನ್ಗೆ. ಯಾಕೆ ಅಂತಂದರೆ ನೀವಿಲ್ಲಿ ನೋಡ್ಬೋದು, ಕರ್ಗ್ ಐಲ್ಯಾಂಡ್ ಈಸ್ ಕ್ರಿಟಿಕಲಿ ಇಂಪಾರ್ಟೆಂಟ್ ಟು ಇರಾನ್ ಆ್ಯಸ್ ಇಟ್ಸ್ ಪ್ರೈಮರಿ ಆಯಿಲ್ ಎಕ್ಸ್ಪೋರ್ಟ್ ಲೈಫ್ ಲೈನ್, ಹ್ಯಾಂಡ್ಲಿಂಗ್ ಓವರ್ 90% ಆಫ್ ದ ಕಂಟ್ರೀಸ್ ಕ್ರೂಡ್ ಆಯಿಲ್ ಎಕ್ಸ್ಪೋರ್ಟ್ಸ್ ಥ್ರೂ ಇಟ್ಸ್ ಡೀಪ್ ವಾಟರ್ ಟರ್ಮಿನಲ್ಸ್. ಸುಮಾರು 90% ಆಯಿಲ್ ಎಕ್ಸ್ಪೋರ್ಟ್ ಅಲ್ಲಿಂದನೇ ನಡೆಯುತ್ತೆ. ಇಲ್ಲಿ ನೋಡ್ಬೋದು, ಅರ್ಲಿ 2026 ರಫ್ಲಿ 90-95% ಆಫ್ ಇರಾನ್ ಕ್ರೂಡ್ ಆಯಿಲ್ ಶಿಪ್ಮೆಂಟ್ಸ್ ಆರ್ ಪ್ರೊಸೆಸ್ಡ್ ವಯಾ ಕರ್ಗ್ ಐಲ್ಯಾಂಡ್. ಕರ್ಗ್ ಐಲ್ಯಾಂಡ್ನ ಮೂಲಕನೇ ನಡೆಯುತ್ತೆ. ಹಾಗಾಗಿ ಅಲ್ಲಿ ಅಟ್ಯಾಕ್ ಮಾಡಿರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆನಂತರ ಇರಾನ್ ಹೇಗೆ ರೆಸ್ಪಾಂಡ್ ಮಾಡುತ್ತೆ. ಜೊತೆಗೆ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದಾರೆ, ನೋಡ್ಬೋದು ಇಲ್ಲಿ, ಐ ಹ್ಯಾವ್ ಚೂಸನ್ ನಾಟ್ ಟು ವೈಪ್ ಔಟ್ ದ ಆಯಿಲ್ ಇನ್ಫ್ರಾಸ್ಟ್ರಕ್ಚರ್ ಇನ್ ದ ಐಲ್ಯಾಂಡ್. ಅಂದರೆ ಆಯಿಲ್ ಇನ್ಫ್ರಾಸ್ಟ್ರಕ್ಚರ್ ಏನು ಬಿಲ್ಡ್ ಮಾಡ್ಕೊಂಡಿದೆ ಅದರ ಮೇಲೆ ಮಾಡಿಲ್ಲ. ಬಟ್ ಇರಾನ್ ಈಗ ಸ್ಟ್ರೈಟ್ ಆಫ್ ಹೊರ್ಮುಜಲ್ಲಿ ಏನಾದರೂ ಶಿಪ್ಗಳ ಮೇಲೆ ಟಾರ್ಗೆಟ್ ಮಾಡೋದನ್ನು ಕಂಟಿನ್ಯೂ ಮಾಡಿದ್ರೆ ನಾವು ಆಯಿಲ್ ಇನ್ಫ್ರಾಸ್ಟ್ರಕ್ಚರ್ ಮೇಲೂ ಕೂಡ ಅಟ್ಯಾಕ್ ಮಾಡಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಇಲ್ಲಿದೆ ನೋಡ್ಬೋದು, ಅವೆವರ್ ಶುಡ್ ಇರಾನ್ ಆರ್ ಎನಿ ಒನ್ ಎಲ್ಸ್ ಡೂ ಎನಿಥಿಂಗ್ ಟು ಇಂಟರ್ಫಿಯರ್ ವಿತ್ ದ ಫ್ರೀ ಆ್ಯಂಡ್ ಸೇಫ್ ಪ್ಯಾಸೇಜ್ ಆಫ್ ಶಿಪ್ಸ್ ಥ್ರೂ ದ ಸ್ಟ್ರೈಟ್ ಆಫ್ ಹೊರ್ಮುಜ್, ಐ ವಿಲ್ ಇಮ್ಮಿಡಿಯೇಟ್ಲಿ ರೀಕನ್ಸಿಡರ್ ದಿಸ್ ಡಿಸಿಷನ್. ಅಂದರೆ ಈಗ ಏನು ಅಟ್ಯಾಕ್ ಮಾಡಿಲ್ಲ, ಇನ್ ಕೇಸ್ ಸ್ಟ್ರೈಟ್ ಆಫ್ ಹೊರ್ಮುಜಲ್ಲಿ ಶಿಪ್ಗಳ ಮೇಲೆ ಅಟ್ಯಾಕ್ ಮಾಡಿದ್ರೆ ನಾವು ನೆಕ್ಸ್ಟ್ ಆಯಿಲ್ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ದಾಳಿ ಮಾಡಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಸೊ ಈ ಐಲ್ಯಾಂಡ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾನು ಮ್ಯಾಪನ್ನು ಓಪನ್ ಮಾಡಿದ್ದೀನಿ, ಇಲ್ಲಿ ನೋಡ್ಬೋದು. ಸೊ ಝೂಮ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇದರ ಇಂಪಾರ್ಟೆನ್ಸು. ನೋಡ್ಬೋದು, ಇದೆ ಕರ್ಗ್ ಐಲ್ಯಾಂಡ್. ಕರ್ಕ್ ಅಂತ ಬರ್ತಾ ಇದೆ, ಅಥವಾ ಕರ್ಗ್ ಅಂತ ಕೂಡ ಇದೆ, ನೋಡ್ಬೋದು. ಸೊ ಇಲ್ಲಿಂದನೇ 90-95% ಇರಾನ್ನ ವ್ಯವಹಾರಗಳು ನಡೆಯುತ್ತೆ ಕ್ರೂಡ್ದು. ಸೊ ಈಗ ಅದರ ಮೇಲೇ ಅಟ್ಯಾಕ್ ಮಾಡಿದೆ. ತುಂಬ ದಿನದಿಂದ ಈ ಟಾರ್ಗೆಟ್ಸ್ ಇತ್ತು, ಬಟ್ ಅಮೆರಿಕ ಅಗ್ರೆಸಿವ್ ಆಗಿ ಡಿಸಿಷನ್ ತಗೊಂಡಿರಲಿಲ್ಲ. ಇವಾಗ ಡಿಸಿಷನ್ ತಗೊಂಡಿದೆ. ಇದು ಯುದ್ಧವನ್ನು ಯಾವ ಲೆವೆಲ್ಗೆ ತಗೊಂಡೋಗುತ್ತೆ ನಾವು ಕಾದು ನೋಡಬೇಕಾಗುತ್ತೆ. ಈಗ ನೋಡ್ಬೋದು, ಎಲ್ಲ ಕಡೆ ಸುದ್ದಿ ಅದೇ ಇದೆ. ಟ್ರಂಪ್ ಸೇಸ್ US ಬಾಂಬ್ಡ್ ಇರಾನ್ಸ್ ಕರ್ಗ್ ಐಲ್ಯಾಂಡ್. ತುಂಬಾ ಸ್ಟ್ರಾಟಜಿಕ್ ಲೊಕೇಶನ್ ಇರಾನ್ಗೆ. ಅಂಥ ಸ್ಟ್ರಾಟಜಿಕ್ ಲೊಕೇಶನ್ನ ಮೇಲೇ ದೊಡ್ಡ ಮಟ್ಟದ ಅಟ್ಯಾಕನ್ನು ಮಾಡಿದ್ದಾರೆ.